ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆಗಿತ್ತು ವ್ಲಾಗ್ನ ಹಾಕೋದಕ್ಕಾಗ್ತಾ ಇರಲಿಲ್ಲ. ಕಾರಣ ಇಷ್ಟೇನೆ, ಮಕ್ಕಳು ಸಿಕ್ಕಾಪಟ್ಟೆ ರಗಳೆ ಮಾಡ್ತಾ ಇರುತ್ತೆ, ಹಠ ಮಾಡ್ತಾ ಇರ್ತವೆ. ಪ್ರೇಯಾಂಶು ಖುಷಿ ಇಬ್ರು ಕೂಡ ಅಷ್ಟೇನೆ. ಇಬ್ರು ಬ್ಯಾಲೆನ್ಸ್ ಮಾಡಿಕೊಂಡು ಮನೆ ಕೆಲಸ ಎಲ್ಲದನ್ನು ನೋಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಸ್ಟಿಲ್ ಆದಷ್ಟು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡುವಂಥ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕಂದ್ರೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ಅಷ್ಟು ಒಂದು ಮನೆ ವಾತಾವರಣ ಕರೆಕ್ಟಾಗಿ ಸೂಟ್ ಆಗ್ತಾ ಇರಲಿಲ್ಲ. ಏನಕ್ಕಂದ್ರೆ ಎಲ್ಲರೂ ಕೂಡ ಗಲಾಟಿ ಮಾತು ಜಾಸ್ತಿ ಇರ್ತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ, ಅದು ಬರುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ವ್ಲಾಗನ್ನು ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಒಂದು ಕಜ್ಜಾಯದ ಕತೆ ಅನ್ನೋ ಥರ ನಮ್ಮ ಅತ್ತೆ ಊರಿಂದ ಇವಾಗ್ಲೂ ನೋಡಿ ಪ್ರೇಯಾಂಶ್ ಮಾತಾಡ್ತಾನೆ ಇದ್ದಾನೆ. ಇವಾಗ್ಲೂ ಅಷ್ಟೇನೆ ಪ್ರೇಯಾಂಶು ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಅಲ್ಲಿ ಬಂದು ನಡಿ ಇರ್ತಾನೆ. ಅಮ್ಮ ಏನು ಮಾಡ್ತಿದ್ಯಾ, ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಅತ್ತೆ ಊರಿಂದ ಒಂದು ಕಜ್ಜಾಯನ ಕೊಟ್ಟು ಕಳಿಸಿದ್ರು. ಅಂದರೆ ಅದು ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ, ಫುಲ್ಲು ಒಣಗಿರೋ ಥರ ಆಗಿತ್ತು. ಅವ್ರಿಗೂ ಕೂಡ ಕರೆಕ್ಟಾಗಿ ಮಾಡೋದಕ್ಕೆ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಸ್ಟಿಲ್ ಅದು ನನಗೆ ತುಂಬಾ ಇಷ್ಟ ಕಜ್ಜಾಯ ತಿನ್ನೋದಕ್ಕೆ. ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಅಂತಂದರೆ ಅಷ್ಟು ಸಲ ಕೂಡ ಕಜ್ಜಾಯ ಹಾಳಾಗಿದೆ, ಕರೆಕ್ಟಾಗಿ ಬರ್ತಾನೆ ಇಲ್ಲ. ಎಷ್ಟು ಪಾಕ ಎಳೆ ಪಾಕ ಆದರೂ ಅಷ್ಟೇ, ಸ್ವಲ್ಪ ಗಟ್ಟಿ ತೆಗೆದು ಯಾವುದೇ ಥರ ಮಾಡಿದ್ರೂ ಅದು ಕರೆಕ್ಟ್ ಆದ ಒಂದು ಸಲ ಕೂಡ ತಿನ್ನೋ ಥರ ಬರ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನೆನ್ನೆ ಅದನ್ನು ನೋಡಿದ್ರಿಂದ ಸ್ವಲ್ಪ ಅದು ಕ್ರೇವಿಂಗ್ಸ್ ಆಯಿತು. ಸೊ ಅದಕ್ಕೆ ಅಂತ ಹೇಳಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಇವತ್ತು ಅಂತ ಹೇಳಿ. ಅದ್ರ ಜೊತೆಗೆ ಇವತ್ತು ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ತುಂಬ ಬಾಡಿ ಹೀಟ್ ಆಗಿತ್ತು ನನಗೆ. ಸೊ ನನಗೆ ಬಾಡಿ ಹೀಟ್ ಜಾಸ್ತಿ ಆದರೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ನಾನು ಕುಡಿತೀನಿ. ಏನಪ್ಪ ಅಂತಂದರೆ ಪುನರ್ಪುಳಿ ಅಂತ ಹೇಳಿ ಬರುತ್ತೆ ಸಿರಪ್ಪು. ಆಲ್ಮೋಸ್ಟ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಜ್ಯೂಸು ಸೋಡಾ ಎಲ್ಲ ಮಾಡ್ತಾರಲ್ಲ, ಆ ಥರದ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ಅದು. ಸೋಡಾ, ಸ್ವೀಟ್ ಸೋಡಾ ಪುನರ್ಪುಳಿದು ಸಿಗುತ್ತೆ. ಸೊ ನೀವಲ್ಲಿ ಬೈಂಡ್ ಕೂಡ ಮಾಡೋ ಥರ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ಸೇಲ್ಗೆ ಇಟ್ಟಿರ್ತಾರೆ. ಸೊ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗುತ್ತೆ ಇದು ಪುನರ್ಪುಳಿ ಸಿರಪ್ಪು. ಒಂದು 2 ಸ್ಪೂನಷ್ಟು ಒಂದು ಲೋಟಕ್ಕೆ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿ ಕುಡಿಯೋವಂಥದ್ದು. ಸ್ವಲ್ಪ ಹುಳಿ ಇರುತ್ತೆ, ಅಂದರೆ ಕರೆಕ್ಟಾಗಿ ಅವರು ಚೆನ್ನಾಗಿರೋ ಕ್ವಾಲಿಟಿನ ಕೊಟ್ಟರೆ ಅದು ಖಂಡಿತ ಹುಳಿ ಇರುತ್ತೆ. ಸ್ವೀಟ್ ಅಂತೂ ಇರಲ್ಲ, ತುಂಬ ನೀರಾಗಿ ಕೂಡ ಇರೋದಿಲ್ಲ. ಅಷ್ಟು ಪ್ಯೂರಾಗಿ ಸಿಗಬೇಕು ಅಂತಂದರೆ ನೀವು ಈ ಧರ್ಮಸ್ಥಳ, ಮಲೆನಾಡು ಆ ಸೈಡು ಹೋದಾಗ ಅಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಬೇರೆ ಕಡೆ ಎಲ್ಲ ಅದು ಸ್ವಲ್ಪ ಕ್ವಾಲಿಟಿ ಕಡಿಮೆನೇ ಇರುತ್ತೆ ಅಂತ ಹೇಳ್ತೀನಿ. ಬಟ್ ಅದನ್ನು ಕುಡಿಯೋದ್ರಿಂದ ಒಂದು 3 ಡೇಸ್ ಕುಡಿದ್ರೆ ಸಾಕು. ಅದು ಖಾಲಿ ಹೊಟ್ಟೆಲಿ ಕುಡಿಯೋದು ಆ ಥರ ಏನಿಲ್ಲ, ಯಾವಾಗ ಬೇಕಾದರೂ ಕುಡಿಬೋದು. ಅದನ್ನು ನೀವು ಕುಡಿಯೋದಕ್ಕೆ ಆಗೋದೇ ಇಲ್ಲ ಅನ್ನೋಂಥವ್ರು ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಸೊ ಅದು ಬಾಡಿ ಹೀಟನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಸೊ ಇದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಈ ಲೋಟದಷ್ಟು ಅಳತೆನಲ್ಲಿ 1 ಲೋಟ ಅಕ್ಕಿನ ತಗೊಂಡು 2 ಅವರು ನೆನೆ ಹಾಕಿದ್ದೆ. ನೀರು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನೆಲ್ಲ. ಸೊ 2 ಅವರ್ ಆದಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹರಡಿದ್ದೀನಿ. ಇದು ಸ್ವಲ್ಪ ತೇವ ಇದ್ದ ಹಾಗೇ ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಇನ್ನೂ ಸ್ವಲ್ಪ ತೇವ ಆರಬೇಕು. ಇದನ್ನು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿದ್ರು ವಿಡಿಯೋ, ಜಸ್ಟ್ ಅದನ್ನು ನೋಡಿಕೊಂಡು ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ವಿಡಿಯೋನಲ್ಲಿ ನಾನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಚೆನ್ನಾಗಿ ಬಂದರೆ ರೆಸಿಪಿನ ಕೂಡ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಯಾವ ಒಂದು ಲೋಟದ ಅಳತೆನಲ್ಲಿ ನೀವು ಅಕ್ಕಿನ ತೊಗೊಂಡಿರ್ತೀರ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯಾಗಿ ಬೆಲ್ಲನ ತೊಗೊಳ್ಬೇಕು. ನೋಡಿ, ಇಲ್ಲಿ ಒಂದು ಲೋಟ ತುಂಬ ತೊಗೊಂಡಿದ್ದೀನಿ ಬೆಲ್ಲನ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು, ಸ್ವೀಟ್ ಜಾಸ್ತಿ ಇಷ್ಟಪಡುವಂಥವ್ರು. ಈಗ ಇಲ್ಲಿ 1/4 ಲೋಟಕ್ಕಿಂತ ಕಡಿಮೆಯಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಸೊ ಅಷ್ಟರಲ್ಲಿ ಇಲ್ಲಿ ನಾನು ಅಕ್ಕಿನೆಲ್ಲ ಸ್ವಲ್ಪ ತೇವ ಇರೋ ಹಂಗೆ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಫೈನ್ ಪೌಡರಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು. ಇದಂತೂ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಇದನ್ನು ಜರಡಿ ಹಿಡ್ಕೊಂಡು ತೆಗೆದಿಟ್ಕೊಳ್ಳೋ ಅಂಥದ್ದು ಆ ರೀತಿಯಾಗಿ ಮಾಡ್ತಾರೆ.
ಸೊ ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲೇ ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲಿ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ. ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂದರೆ, ಒಂದು ಬೌಲ್ನಲ್ಲಿ ನೀರನ್ನು ಹಾಕಿಟ್ಕೊಂಡಿರಬೇಕು. ಸೊ ಅದಕ್ಕೆ ಸ್ವಲ್ಪನೇ ಈ ರೀತಿಯಾಗಿ ಬೆಲ್ಲದ ಪಾಕನ ಹಾಕಿ ಚೆಕ್ ಮಾಡ್ಕೊಳ್ಬೇಕು. ಅದು ತೆಗೆದು ಉಂಡೆ ಕಟ್ಟೋ ರೀತಿಯಾಗಿ ಬರಬೇಕು. ಅಲ್ಲಿವರೆಗೆ ಇದು ಬೆಲ್ಲದ ಪಾಕನ ಕುದಿಸ್ಕೊಳ್ತಾ ಇರಬೇಕು. ಇದು ಗಟ್ಟಿ ಕೂಡ ಆಗಿರಬಾರ್ದು, ತುಂಬ ತೆಳು ಕೂಡ ಇರಬಾರ್ದು. ಆ ಪಾಕನ ಕೈಯಲ್ಲಿ ತೆಕ್ಕೊಂಡು ಉಂಡೆ ಕಟ್ಟಲಿಕ್ಕೆ ಬರಬೇಕು. ನೋಡಿ ಇವಾಗ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಆದರೆ ಸಾಕು. ಇವಾಗ ಆ ಬೆಲ್ಲದ ಪಾಕ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಸಹ ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ದಿನ ಇದನ್ನು ಬಿಟ್ಬಿಡಬೇಕು ಹಾಗೇ. ಸೊ ಒಂದು ದಿನ ಆದಮೇಲೆ ಇದನ್ನು ತೆಗೆದು ಕರೆದ್ರೆ ಇಷ್ಟು ಕೆಟ್ಟದಾಗಿ ಕಜ್ಜಾಯಗಳು ಬಂದಿದ್ದಾವೆ ನೋಡಿ. ಸೊ ಲೈಫಲ್ಲಿ ಮತ್ತೆ ಕಜ್ಜಾಯನ ಟ್ರೈ ಮಾಡೋದಕ್ಕೂ ಹೋಗೋದಿಲ್ಲ. ಇದೇ ನಾನು ಕಲಿತಂಥ ಪಾಠ. ಕಜ್ಜಾಯ ತಿನ್ನೋದಕ್ಕೆ ಇಷ್ಟ ಆದರೆ ಎಲ್ಲರೂ ಅಂಗಡಿನಲ್ಲಿ ತೊಗೊಂಡು ತಿಂತೀನಿ. ಮೀಶೋಯಿಂದ ಒಂದು ಸ್ಯಾರಿನ ತರಿಸಿದ್ದೆ ಅಮ್ಮಂಗೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲವುದು ಕೂಡ ಅಷ್ಟೇ ಶೈನಿಂಗ್ ಆಗಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ತರಿಸಿದ್ದೆ. ಈ ರೀತಿಯಾಗಿ ಸ್ವಲ್ಪ ಪ್ರಿಂಟ್ಸ್ ಇರೋವಂಥ ಸ್ಯಾರಿ ಅಮ್ಮ ಬೇಕು ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು. ಸೊ ಹಾಕ್ಕೊಂಡಾಗ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ತೊಗೊಳ್ಬೋದು ಯಾರಿಗಾದ್ರೂ ಬೇಕಂತ ಅಂದರೆ. ಕಜ್ಜಾಯ ಹಾಳಾಗಿದ್ದರಿಂದ ಬೇಜಾರಲ್ಲಿ ಎಲ್ಲರೂ ಕೂಡ ವಾಕ್ ಹೋದ್ವಿ. ಬಾ ನೀನು ಎಷ್ಟು ಸಲ ಹಾಳು ಮಾಡ್ತೀಯ ಇದನ್ನು ಅಂತ ಹೇಳಿ ಬೈಕೊಂಡು ಕರ್ಕೊಂಡೋದ್ರು ನಮ್ಮಮ್ಮ ಅಂತೂ. ಸೊ ವಾಕ್ ಹೋಗಿ ಬರ್ತಾಯಿದ್ವಿ. 1 ಕಿಲೋಮೀಟ್ರ್ ಅಷ್ಟು ನಾವು ವಾಕ್ ಹೋಗ್ತೀವಿ ಡೈಲಿ. ಖುಷಿ ನೋಡಿ ತುಂಬಾ ಎಂಜಾಯ್ ಮಾಡ್ತಾಳೆ. ವಾಕ್ ಹೋಗುವಾಗ ಮಾತ್ರ ಅವ್ರ ಅಜ್ಜಿ ಹತ್ರ ಹೋಗ್ತಾಳೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.